ನಮಸ್ಕಾರ ಸ್ನೇಹಿತರೆ 27/12/2025 ಶನಿವಾರ. ಈ ಶನಿವಾರ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ವ್ಯಾಪಾರ ನಡೆದಿದೆ. ಈ ಶನಿವಾರದ ಹುಬ್ಬಳ್ಳಿ ಮಾರುಕಟ್ಟೆಗೆ ಸುಮಾರು 5,000 ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ದವು. ಇದರೊಳಗೆ ಹೊಸಕಾಯಿ 3,000ದಿಂದ 4,000 ಚೀಲ ಇದ್ದರೆ, ಇನ್ನು ಉಳಿದಂತೆ ಏಸಿಕಾಯಿ 1,000ದಿಂದ 1,200 ಚೀಲ ಬಂದಿದ್ದವು. ಈ ಶನಿವಾರದ ಹುಬ್ಬಳ್ಳಿ ಮಾರುಕಟ್ಟೆಗೆ ಬಂದ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಶನಿವಾರದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಡಬ್ಬಿ ಬ್ಯಾಡಗಿ ಮತ್ತು ಕಡ್ಡಿ ಬ್ಯಾಡಗಿ 60,000 ಗಡಿ ದಾಟಿದೆ. ಎರಡು ಮಾರುಕಟ್ಟೆ ಹಿಂದೆ ಇದೇ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಡಬ್ಬಿ ಬ್ಯಾಡಗಿ 70,000 ಗಡಿ ದಾಟಿತ್ತು. ಇನ್ನು ನಿನ್ನೆಯ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡ್ಡಿ ಡಬ್ಬಿ 60,000 ಗಡಿ ದಾಟಿದೆ. ಇನ್ನು ಎಲ್ಲ ವೆರೈಟಿ ಮೆಣಸಿನಕಾಯಿಗಳ ಬೆಲೆಗಳ ಕೂಡ 2,000ದಿಂದ 4,000ವರೆಗೆ ಏರಿಕೆ ಕಂಡಿದೆ. ಹಾಗಾದರೆ ಸ್ನೇಹಿತರೆ, ಈ ಶನಿವಾರದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮೊದಲು ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಇನ್ನು ಈ ಶನಿವಾರದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದಿದೆ ಅಂತ ನೋಡುವುದಾದರೆ, ಡಬ್ಬಿ ಬ್ಯಾಡಗಿ ಈ ಸೀಸನ್ನ ಹೊಸಕಾಯಿ ಡೀಲಕ್ಸ್ ಕ್ವಾಲಿಟಿ ಕಾಯಿ, ಅದು ಕೂಡ ಮಳೆ ಆಶ್ರಿತ ಪ್ರದೇಶದಲ್ಲಿ ಬೆಳೆದ ಕಾಯಿ 62,000ದಿಂದ 66,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 62,000 ನಡೆದರೆ, ಹೈಯೆಸ್ಟು 66,500ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 48,000ದಿಂದ 58,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಮೀಡಿಯಂ ಕ್ವಾಲಿಟಿ ಕಾಯಿ 22,000ದಿಂದ 28,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 10,000ದಿಂದ 18,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 28,000ದಿಂದ 36,000ರವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ ಹೊಸಕಾಯಿ ಬಯಲು ಭೂಮಿಯಲ್ಲಿ ಬೆಳೆದ ಕಾಯಿ, ಅದು ಕೂಡ ಸೂಪರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ 60,000ದಿಂದ 65,300ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 60,000 ನಡೆದರೆ, ಹೈಯೆಸ್ಟು 65,300ರವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 42,000ದಿಂದ 55,000ರವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 20,000ದಿಂದ 38,000ರವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಸೆಕೆಂಡ್ ಕ್ವಾಲಿಟಿ ಕಾಯಿ 12,000ದಿಂದ 16,000ರವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಏಸಿಕಾಯಿ 25,000ದಿಂದ 34,500ರವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡಗಿ ಹೊಸಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 18,000ದಿಂದ 24,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 18,000 ನಡೆದರೆ, ಹೈಯೆಸ್ಟು 24,000ರವರೆಗೆ ರೇಟ್ ನಡೆದಿದೆ. ಇನ್ನು ಇಂದಿನ ಮಾರ್ಕೆಟ್ಗಳಿಗೆ ಕಂಪೇರ್ ಮಾಡಿದ್ರೆ ಸುಮಾರು 3,000 ರೂಪಾಯಿ ಏರಿಕೆ ಆಗಿದೆ 2043ಗೆ ಹೊಸಕಾಯಿಗೆ. ಇನ್ನು 2043 ಸೆಕೆಂಡ್ ಕ್ವಾಲಿಟಿ ಕಾಯಿ 8,000ದಿಂದ 12,000ರವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 2043 ಏಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 12,000ದಿಂದ 18,000ರವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ ಹೊಸಕಾಯಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 24,000ದಿಂದ 28,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 24,000 ನಡೆದರೆ, ಹೈಯೆಸ್ಟು 28,000ರವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಸೆಕೆಂಡ್ ಕ್ವಾಲಿಟಿ ಕಾಯಿ 8,000ದಿಂದ 14,500ರವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಏಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 18,000ದಿಂದ 24,000ರವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 5531 ಅಂದರೆ ಸಿಂಜೆಂಟಾ ಸೀಡ್ಸು, ಇದೇ ಸೀಡ್ಸ್ ಹೆಚ್ಚಿನದಾಗಿ ಮಾರ್ಕೆಟ್ಗೆ ಬಂದಿತ್ತು. 5531 ಹೊಸಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 12,000ದಿಂದ 14,500ರಿಂದ 15,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 12,000 ನಡೆದರೆ, ಹೈಯೆಸ್ಟು 15,000ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಮೀಡಿಯಂ ಕಾಯಿ 8,000ದಿಂದ 11,000ರವರೆಗೆ ರೇಟ್ ನಡೆದಿದೆ. 5531 ಮಚ್ಚಕಾಯಿ 5,000ದಿಂದ 6,500ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಬಿಳೆಗಾಯಿ 1,500ರಿಂದ 3,500ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಏಸಿ ಕಾಯಿ 2025 ಏಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 10,000ದಿಂದ 12,000ರವರೆಗೆ ರೇಟ್ ನಡೆದಿದೆ. ಸೂಪರ್ 10 ವೆರೈಟಿ ಹೊಸಕಾಯಿ 4,000ದಿಂದ 16,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 4,000 ನಡೆದರೆ, ಹೈಯೆಸ್ಟು 16,000ರವರೆಗೆ ರೇಟ್ ನಡೆದಿದೆ. ಇನ್ನು ಗುಂಟೂರು ಮೆಣಸಿನಕಾಯಿ ಹೊಸಕಾಯಿ
6,000ದಿಂದ 13,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 6,000 ನಡೆದರೆ ಹೈಯೆಸ್ಟ್ 13,000ದವರೆಗೆ ರೇಟ್ ನಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವೆರೈಟಿ ಮೆಣಸಿನಕಾಯಿಗಳೇ ಈ ಶನಿವಾರದ ಹುಬ್ಬಳ್ಳಿ ಮಾರುಕಟ್ಟೆಗೆ ಹೆಚ್ಚಿನದಾಗಿ ಮಾರಾಟಕ್ಕೆ ತರಲಾಗಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಈ ಶನಿವಾರದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ.